ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ 2-3 ದಿನದ ವೀಡಿಯೋ ಒಟ್ಟಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವ ದಿನ ಅಂತ ನಿಮ್ಮೊಟ್ಟಿಗೆ ಹೇಳ್ತಾ ಇಲ್ಲ, ಆಯಿತಾ. ಸೊ ಒಂದಿನ ಬ್ರೇಕ್ಫಾಸ್ಟ್ ರೆಸಿಪಿ ಶೂಟ್ ಮಾಡಿಕೊಂಡೆ. ಹಾಗೆ ಮನೇಲಿ ಅಮ್ಮ ಮಾಡಿದ ಮಜ್ಜಿಗೆ ಮೆಣಸು ಯಾವ ಥರ ಮಾಡಿದರು, ಹಾಗೆ ನನ್ನ ಮಗಳದ್ದು ಒಂದಿಷ್ಟು ಡ್ಯಾನ್ಸ್ ವೀಡಿಯೋಸು, ಹಾಗೆ ಮನೇಲಿ ಯಾವ ಥರ ಪೂಜೆ ಮಾಡಿದೆ. ಪೂಜೆ ವೀಡಿಯೋ ಬಂದುಬಿಟ್ಟು ನಿಮಗೆ ಗುರುವಾರದ ವೀಡಿಯೋ ಆಗಿರುತ್ತೆ. ಸೊ ಇಷ್ಟು ವೀಡಿಯೋನ ಒಂದೇ ದಿನದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಸಿಂಪಲ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳು ಲಂಚ್ ಬಾಕ್ಸಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಖಾರ ತಿಂದೇ ಇರೋ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿ ಕ್ವಿಕ್ಕಾಗಿ ಒಂದು 15 ನಿಮಿಷದಲ್ಲೇ ರೈಸ್ ಮಾಡ್ಕೋಬೋದು. ಅದರ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತುಂಬ ಕಮ್ಮಿ, ಆದರೆ ಟೇಸ್ಟಲ್ಲಿ ಮಾತ್ರ 100% ಏನಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಜೊತೆ ಎಣ್ಣೆನೂ ಹಾಕ್ಕೊಳ್ಳಿ. ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸ್ಪೈಸಸ್, ಕಾಳು ಮೆಣಸು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಲ್ಲು ಹೂವು, ಹಾಗೆ ಪಲಾವ್ ಎಲೆ ಮತ್ತು ಈರುಳ್ಳಿ, ಜಜ್ಜಿಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಕೆಂಪಾಗಬೇಕು. ಇದಾದಮೇಲೆ ತೊಳೆದು ನೀಟ್ ಮಾಡ್ಕೊಂಡಿರುವ ಅಕ್ಕಿ, 1 ಲೋಟಕ್ಕೆ 3 ಲೋಟ ಅಕ್ಕಿ ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ನೀವು 2 ವಿಸಲ್ ತೊಗೊಂಡ್ರಾಯ್ತು. ಪ್ಲೈನ್ ರೈಸು ನೋಡ್ಲಿಕ್ಕೆ ಮಾತ್ರ ಪ್ಲೈನ್ ರೈಸ್ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಇದ್ರ ಜೊತೆ ನೀವು ಕೂರ್ಮ ಏನಾದರೂ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಹಾಗೆ ನೀವು ಇದಕ್ಕೆ ನೀವು ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಅಥವಾ ಪನ್ನೀರ್ ಗ್ರೇವಿ, ಸೊ ಎಲ್ಲದಕ್ಕೂ ಕಾಂಬಿನೇಷನ್, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಗೆ ಬ್ರೇಕ್ಫಾಸ್ಟಿಗೆ ಸಖತ್ತಾಗಿರುತ್ತೆ. ಸೊ ನಂದಂತೂ ಕ್ವಿಕ್ಕಾಗಿ, ಅಂದರೆ ಲೇಟಾಗಿ ಇದ್ದೆ ಅಥವಾ ಏನೋ ಒಂದು ಹುಷಾರಿಲ್ಲ, ಬೇಗ ಏನಾದರೂ ಮಾಡಬೇಕು ಅಂದರೆ ನಾನು ಆಲ್ಮೋಸ್ಟ್ ಇದೇ ರೆಸಿಪಿ ಮಾಡೋದು. ನೋಡ್ಲಿಕ್ಕೆ ಮಾತ್ರ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ತಿಂತಾಯಿದ್ರೆ ನೀವು ಎಷ್ಟು ತಿಂತಾಯಿದ್ದೀರಾ ಅಂತಲೇ ಅನಿಸಲ್ಲ. ಮತ್ತು ಕಟಿಂಗ್ ಕೆಲಸನೂ ಅಷ್ಟು ಜಾಸ್ತಿ ಏನಿಲ್ಲ. ಅದಕ್ಕೆ ಹಸಿಮೆಣಸು, ಸ್ವಲ್ಪ ಖಾರ, ಹಾಗೆ ಕಾಳು ಮೆಣಸನ್ನು ಹಾಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಬಿಟ್ಟು ನಮ್ಮ ಮನೇಲಿ ಬೆಳಿಗ್ಗೆ ಅಥವಾ ಪ್ರೋಟೀನ್ ಅಂತ ಏನು ತೊಗೊಳ್ಲಿಕ್ಕೆ ಹೊರಗಡೆ ಎಲ್ಲೂ ಹೋಗೋದು ಬೇಡ, ಕಿಚನಲ್ಲಿ ನಿಂತರೆ ಸಾಕು, ಆರಾಮ್ಸೆ ವಿಟಮಿನ್ ಡಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾಯಿದೆ ಅಂತೇಳಿ. ಸೊ ಕಿಚನ್ನು ಕ್ಲೀನ್ ಇದೆ, ಈಗ ರಾತ್ರಿನೇ ಕ್ಲೀನ್ ಮಾಡಿರ್ತೀನಿ. ಹಾಗೆ ಇದು 2 ವಿಸಲ್ ಬಂದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ನೀವು ನಾನು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತಲ್ಲ, ನೀವು ಒಂದ್ಸಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಬೇಕಿದ್ದರೆ ಮೇಲೆ ಗಾರ್ನಿಷಿಗೆ ನೀವು ಗೋಡಂಬಿ ಅಥವಾ ಡ್ರೈ ಫ್ರೂಟ್ಸ್ ಏನನ್ನು ಆದರೂ ಹಾಕ್ಕೋಬೋದು. ಗೀ ರೈಸ್ ಅಂತೂ ಅಲ್ಲೇ ಅಲ್ಲ, ನಾನು ಗೀ ರೈಸ್ ಈ ಥರ ಮಾಡೋದೇ ಇಲ್ಲ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬಾರ್ದು, ನಾನು ಹೇಳಿದ್ನಲ್ಲ ಜಚ್ಕೊಂಡಿರಬೇಕು. ಸೊ ಅದನ್ನು ಹಾಕ್ಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ವೈಟ್ ಪಲಾವು ಅಲ್ಲ, ಇದೊಂಥರ ಡಿಫ್ರೆಂಟು ಸಿಂಪಲ್ಲು ವೈಟ್ ರೈಸ್ ಅಂತಲೇ ಹೇಳ್ಬೋದು, ಆ ಥರ. ಸೊ ಖಾಲಿ ವೈಟ್ ರೈಸ್ ತಿನ್ನೋಕ್ಕಿಂತ ಈ ಥರ ಮಾಡ್ಬೋದು. ಈಗ ಮಜ್ಜಿಗೆ ಮೆಣಸು ಪ್ರಿಪ್ರೇಷನು, ಮೊನ್ನೆ ಪಪ್ಪ ಬಂದಿದ್ದರು ಟೆಸ್ಟಿಗೆ, ಸೊ ಟೆಸ್ಟೆಲ್ಲ ಮಾಡಿ ಕಳಿಸಿದ್ದೀನಿ. ಸೊ ಆವಾಗ ಬರ್ತಾ ಮಜ್ಜಿಗೆ ಮೆಣಸು ತಂದಿದ್ರು. ಸೊ ಈ ಸೀಸನಲ್ಲಿ ನಮ್ಮಮ್ಮ ನನಗೆ ತುಂಬ ಇಷ್ಟ, ಮಜ್ಜಿಗೆ ಮೆಣಸು ತುಂಬ ಚೆಂದ ಮಾಡ್ತಾರೆ. ಸೊ 5 kg ತಂದಿದ್ರು, ಅದನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಸೊ ಪಪ್ಪ ಎಲ್ಲ ಬಂದು ಅದೇನು ಹೇಳ್ತಾರೆ ಮಧ್ಯೆ ಕೊಟ್ಟಿದ್ರು. ಸೊ ನಿನ್ನೆ ಅದಕ್ಕೆ ಮೆಂತ್ಯ ಪುಡಿ, ಜೀರಿಗೆ ಪುಡಿ ಹಿಂಗೆಲ್ಲ ಹಾಕಿಬಿಟ್ಟು ಮಜ್ಜಿಗೆ ಒಳಗೆ ನೆನೆಸಿಟ್ಟಿದ್ರು. ಸೊ ಈಗ ಅದನ್ನು ಬಿಸಿಲಿಗೆ ಒಣಸೋ ಟೈಮು. ಸೊ ಇದನ್ನು ಹೇಗೆ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ದರೆ ನಾನು ಹಾಕ್ತೀನಿ. ಸೊ ನಿನ್ನೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಸೊ ಅವರೆಲ್ಲ ಪಪ್ಪ ಅದನ್ನು ಹೇಗೆ ಮಾಡಿದರು, ಸ್ಪ್ಲಿಟ್ ಮಾಡಿದರು ಅಂತ ಇನ್ನೊಂದು ಬ್ಯಾಚು ಮಾಡಬೇಕಾದ್ರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಏನು ರುಚಿ ಹೇಳ್ತೀರಾ, ಇದು ಮೊಸರನ್ನದೊಟ್ಟಿಗಂತೂ ತುಂಬ ಕಾಂಬಿನೇಷನ್, ಹಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದನ್ನೆಲ್ಲ ಹೇಗೆಲ್ಲ ಮಾಡ್ತಾರೆ, ಸೊ ಅದನ್ನು ನಾನು ವಾಯ್ಸ್ ಓವರ್ ಕೊಡಲ್ಲ, ಏನೆಲ್ಲ ಮಾತಾಡಿದ್ರು ಹಾಗೆ ಫನ್ನಿಯಾಗಿ ನೋಡೋಣ ಬನ್ನಿ. ಬಾಬು ಕೈ ಹಾಕ್ಬಿಡ, ಖಾರ ಆಗತ್ತೆ ನೋಡಿ. ಆ ಥರ ಮುಳುಗಿರ್ಬೇಕಲ್ಲ ಮಜ್ಜಿಗೆ, ಸ್ವಲ್ಪ ಮುಳುಗೋದು ಕಡಿಮೆ ಆಯ್ತಾ. ಇದು ಅಡಿಗೆ ಹಾಕಿ ಎತ್ತಿ ಸ್ವಲ್ಪ ಹೆಚ್ಚು ಕಮ್ಮಿ 7 ಲೀಟ್ರು ಅಮ್ಮ, 4 ಲೀಟ್ರ್ ಮೊಸರು, 3 ಲೀಟ್ರ್ ನೀರು ಹಾಕಿಲ್ಲ. ಆಗುತ್ತೆ, ಕಪ್ಪು ಬರುತ್ತೆ ಕಲರ್. ಅಲ್ಲ ಇದಕ್ಕೆ ಸ್ವಲ್ಪ ಇದು ಹಾಕ್ಬೇಕಮ್ಮ. ನಮ್ಮ ಮಜ್ಜಿಗೆ ಮೆಣಸು ನೋಡಿದ್ರೆ ಯಾರು ತಿನ್ಬೇಕು, ಅಲ್ಲ ಉದ್ದ ಹಾಕ್ಬೇಕು, ಇನ್ನೂ ಚೆನ್ನಾಗಿ ಬರ್ತಿತ್ತು. ಗರಿ ಬರ್ತಿತ್ತು, ಸಂಡಿಗೆ ತರ ಬರುತ್ತೆ. ತಂದಾಗ ಮಾಡೋಣ, ಸಂಡಿಗೆ ತರ ಬರುತ್ತೆ. ಹೋದ್ರೆ ಇನ್ನೊಂದು 5 kg ತರ್ತೀನಿ. ಪುಡಿ ಹಿಂಗ ಹಾಕ್ಬಾರ್ದು, ನಾನು ಈಗ ನಿನ್ನೆ ಕಾಳು ಹಿಂಗ ಹಾಕ್ತೆ ನೋಡಮ್ಮ, ಅದೇ ಹಿಂಗ ಹಾಕ್ಬೇಕು. ಪರಿಮಳ ತಂದು ಮಾಡ್ಕೊಡ್ಬೇಕು ಅವಳಿಗೆ, ಅಲ್ಲೇ ಸರಿಯಾಗಲ್ಲ. ಒಂದ್ಸಲ ತೆಗಿಯೋದು ಯಾರು ಪಪ್ಪನ ಮೇಲೆ ಹೋಗೋಕ್ಕಾಗಲ್ಲ. ಅಲ್ಲ ಮತ್ತೆ ಹಿಂಗೆ ನೋಡು, ಹಿಂಗಿಂದ ಹೆಂಗೆ ಪರಿಮಳ ಬಂದಿದೆ ಅಮ್ಮ. ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಹಿಂಗು, ಇನ್ನೂ ಚೆನ್ನಾಗಾಗೋದು ಪರಿಮಳ. ನೋಡು ಹಿಂಗೆ ಜಾಸ್ತಿ ತಿನ್ಬಾರ್ದು, ಜಾಸ್ತಿ ತಿನ್ನಬಾರ್ದು. ಆದರೆ ಇದು ಗ್ಯಾಸ್ಟ್ರಿಕ್ಕು ಅಲ್ಲಮ್ಮ ಮೆಣಸು. ಪುಡಿ ಹಿಂಗೆ ಯಾವತ್ತೂ ಹಾಕ್ಬಾರ್ದು. ಸುಮಾರು ಹಾಕಿದ್ದೀನಿ, ಸುಮಾರು ಹಾಕಿದ್ದೆ. 5 kg ಸಾಕು. ಬತ್ತಿ ಎಷ್ಟಾಗತ್ತೆ ಈಗ, ಒಣಗಬೇಕು.
ಈ ಸ್ವಲ್ಪ ಹಿಡೀಲಿ, 1 ಗಂಟೆ ಬಿಟ್ಟು ಹಾಕೋಣ. ಅದು ಮತ್ತೆ 1 ಗಂಟೆ ಬಿಟ್ಟು ಹಾಕದ. ಇದನ್ನ ಹಂಗೆ ಎಷ್ಟು ಸಲ ಹಾಕ್ಬೇಕೀಗ ಮಜ್ಜಿಗೆ ಖಾಲಿ ಆಗೋ ತನಕ? ಮಜ್ಜಿಗೆ ಖಾಲಿ ಆಗೋ ತನಕ ಇದು ಮಾಡೋದೆ, ಅಡಿ ಮೇಲೆ ಮಾಡೋದೆ. ಆಮೇಲೆ ಇದು ಇದ್ರಲ್ಲಿ ಆಗಲ್ಲ ಅಂತ ಟಬ್ಬಲ್ಲಿ ಹಾಕೊಂಡು ಹಿಂಗೆ 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 ಮಾಡಿ ಒಣಸೋದು. ಮಜ್ಜಿಗೆ ವೇಸ್ಟ್ ಮಾಡಂಗೆ ಇಲ್ಲ, ಒಣಗ್ತಾ ಬರುತ್ತೆ ಮಜ್ಜಿಗೆ. ಇದೆಷ್ಟು ದಿನ? ಒಂದು 3 ದಿನ 4 ದಿನ ಬೇಕೇನ ಮಜ್ಜಿಗೆ? ಬೇಕು. ಹಂಗೆ ಹಾಕಿದ್ರೆ ಆ ಸರಿ ಇಲ್ಲ, 2 ಸರಿ ಹಾಕಿದ್ ನಾನು, ಆದ್ರೂ ಎಷ್ಟು ಚೆನ್ನಾಗಿತ್ತು. ಪಪ್ಪ ಸಿಕ್ಕೊಟ್ಟಿದ್ದಕ್ಕೆ ಆಯ್ತು ಪಾಪ, 1 ದಿನ ಆಗಿದೆ. ಕೊಡ್ತಾರೆ ಅದಕ್ಕೆ. ಈಗ ನಾ ಬರೋದ್ರೊಳಗೆ ಒಂದು 5 kg ತಗೊಂಡು ಮಾಡಿಡಿ, ಒಂದಿನ ಉಳಿಬೇಕು. ಇದ್ರಲ್ಲಿ ಒಂದು ಸ್ವಲ್ಪ ತಗೊಂಡು ಹೋಗೋಣ, 3/4 ನಿಮಿಷ ಇಲ್ಲಿಡೋಣ. ಇಲ್ಲ, ಅಲ್ಲೇ ಒಣಸಕ್ಕೆಲ್ಲ ಚಂದ ನಿಮಗೆ. ಅಲ್ಲಿ ಒಣಸಕ್ ಚಂದ. ಹೌದು, ನಾನು ಇದ್ರೆ ಮಾಡ್ಕೊಡ್ತೀನಿ. ಅವ್ರಿಗೆ ನೆನಪಾಗಲ್ಲ ಸಂಜೆ ತೆಗಿ ಕಿಡ್ನಿ ಎಲ್ಲ ಕೈ ಹಾಕ್ಬಿಡ ಮಗಳ. ಹಿಂಗೆ ಇವತ್ತೇನಷ್ಟು ಫುಲ್ ಮುಳುಗ್ಬಿಡುತ್ತೆ ಮಜ್ಜಿಗೆ, ಒಣಗಿರುತ್ತಲ್ಲ. ಒಣಗಿದ್ರೆ ಮುಳುಗುತ್ತೆ. ಒಣಗ್ಸೋದು ರಾತ್ರಿ ತಂದು ಹಾಕೋದಲ್ಲ. ಮಜ್ಜಿಗೆ ದಪ್ಪ ಆಗ್ತಾ ಬರುತ್ತೆ ಅವಾಗ ಏನು ಗೊತ್ತಾ, ಹಾಕೊಂಡು ಹಿಂಗೆ ಹಿಂಗೆ ಮಾಡಿ ನೀವು ಮಾಡ್ಕೋಬೇಕು. ಮುಚ್ಚಿಬಿಟ್ಬಿಡಮ್ಮ ಅದು. ಒಣಸಡ ಬಾಬು, ಮೇಲೆ ತಗೊಂಡೋಗಿ ಒಣಸದ. ಏನು ನೀವು ಬೇಬಿ ಆಗಿದ್ದೀರಲ್ಲ, ಕಣ್ ಪಾಪು ಎಲ್ಲ ಹಾಕೊಂಡು. ವಾಟ್ ಯು ಈಟಿಂಗ್? ದಿಸ್ ಈಸ್ ಬ್ಯಾಡ್ ಹ್ಯಾಬಿಟ್. ಗುಡ್ ಆರ್ ಬ್ಯಾಡ್? ದಟ್ಸ್ ಗರ್ಲಿ. ಗುಡ್ ಗರ್ಲ್, ಗುಡ್ ಗರ್ಲ್. ಹೋಗೋಣ ಬನ್ನಿ ಅಮ್ಮ. ಅದು ಇನ್ನೊಂದು ಹರಿವಣಕ್ಕೆ ಇಟ್ಕ. ಆ ಮಜ್ಜಿಗೆ ಅದಕ್ಕೆ ಹಾಕ್ಬಿಡು. ಮತ್ತೆ 5 kg 1 kg ಬರಲ್ಲ ಅಂತ. 2 kg ಆಗುತ್ತೆ. 2 kg ಬರುತ್ತೆ, ಅರ್ಧಕ್ಕೆ ಅರ್ಧ ಬರುತ್ತೆ. ಚಂದ ಒಣಗಷ್ಟು ಚೆನ್ನಾಗಿದೆ. ಅಂದ್ರೆ 1 ವಾರ ಬಿಸ್ತಿದ್ರೆ ಸಾಕಪ್ಪ. ಹಿಂಗೆ ಇದ್ರೆ ಈಗ 2 ಬಿಸಿಲಿಗೆ ಒಣಗುತ್ತದು. ಅಂದ್ರೆ ಹಾಕ್ಲೇಬೇಕು ಅದು ಮಜ್ಜಿಗೆಗೆ. ಸುಮಾರು ಹಾಕಿ ಬಾಬು ಈಚೆ ಬಾ. ಡಿಂಪಮ್ಮ, ಹಿಂಗೆ ಬಿಸಿಲಿದ್ರೆ ಒಳ್ಳೇದು. ಒಂದು ಡ್ಯಾನ್ಸ್ ಮಾಡಿ. ಹಾಡು ಹೇಳ್ಬೇಕು. ಏಯ್ ಎದ್ದೇಳೆ, ಎದ್ದೇಳು ಬಾಬು. ಕಂಬಳಿ ಹುಳ ಇದೆ, ಎದ್ದೇಳು. ನೀನು ಜೋಲಿ ಕಟ್ತಾ ಇದ್ದಲ್ಲ ಅದೇ ಸೀರೆ ಬಾಬು ಇದು. ನೀನು ಈರ್ ಕಿನ್ನೆ ಬಾಲೆ ಇತ್ತೇರತ್ತ ಅಪ್ಪಗ ಅವು ಐಟ ಇರು ಜೋಲಿ ಮಲ್ತೊಂದಿತ್ತೇರು. ಈರು ಜೋಜೋ ಐಟೆ ಮಲ್ತೊಂದಿತ್ತೀನಿ. ಟ್ರೈನುಡು ಪೋನಾಗ ಅವೇ ಪಾತ ಪಪ್ಪುನು, ಇಲ್ಲ ಪಪ್ಪುನು ಅವೇ ಪಾತ ಪಪ್ಪುನು. ನೆನ್ಪುಂಡ ನಿಕ್ಕು ಇರು ಏತ್ ಕಿನ್ನೆ ಬಾಲೆ ಇತ್ತೇರತ್ತ. ಇತ್ತೆ ಏತ್ ವರ್ಷ ನಿಕ್ಕು? 3 ವರ್ಷ. ಏತ ದಾದಾ ಪಿರಾ ಪಪ್ಪುಂಡ ಏಜ್ ಪೂರ? ಹಾಂ 4 ಬಾಬು. 5 ಜನ ಸೇರ್ಕೊಂಡು ಸಿಕ್ಕಿದ್ರೆ ಬಿಡಿಸ್ಬಿಡ್ಬೋದು. ಮಣ್ಣಿಲ್ಲಲ್ಲ ಇಲ್ಲಿ. ಬನ್ನಿ ಹೋಗೋಣ ಆಯ್ತಲ್ಲಮ್ಮ. ಏನು ಬಿಸಿಲಿದೆ ಇವತ್ತು. ಥರ ಆಗಿತ್ತು. ಅದೆಲ್ಲ ಆದಮೇಲೆ ನನ್ನ ಗುರುವಾರದ ಪೂಜೆ ಇದೆಲ್ಲ ಆಗಿತ್ತು. ಸೊ ತುಂಬ ದಿನ ಆಗಿತ್ತು ಪೂಜೆ ಎಲ್ಲ ಮಾಡಿದೆ. ಲಾಸ್ಟ್ ವೀಕಲ್ಲೂ ಒಂದು ಹಾಕಿದ್ದೆ ಪೂಜೆ ಎಲ್ಲ. ಆ ದಿನ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಪೂಜೆ ರೆಡಿ ಮಾಡಿಕೊಂಡೆ. ಸೊ ನನಗೆ ರಾಯರ ಪೂಜೆನೂ ಮಾಡಿದೆ. ಸುಮಾರು ದಿನವೇ ಆಗೋಗಿತ್ತು, ಸಿಗ್ತಾ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಒಂದು ಟೈಮ್ ಸಿಕ್ಕಿಲ್ಲ ಅಂದರೆ ಸೊ ಮನೇಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರು, 11 ದಿನ ದೀಪ ಇಡೋ ಹಾಗಿರಲಿಲ್ಲ. ಆಮೇಲೆ 5 ದಿನ ನಾನು ಪೂಜೆ ಇಡೋ ಹಾಗಿಲ್ಲ, 7 ದಿನ ನನ್ನ ಪೂಜೆ. ಅಲ್ಲಿಗೆ ಒಂದು 20
22 ದಿನನೇ ಗ್ಯಾಪ್ ಆಗೋಯ್ತು. ಇನ್ನೊಂದು ಗುರುವಾರ ಬಂತು ಅಂದರೆ ನಮ್ಮ ಏರಿಯಾದಲ್ಲಿ ಒಬ್ಬರು ತೀರ್ಕೊಂಡಿದ್ರು, ಎದುರುಗಡೆನೇ ತೀರ್ಕೊಂಡಿದ್ರು. ಹಾಗೆ ಆ ದಿನವೂ ನನಗೆ ಪೂಜೆ ಆಲ್ಮೋಸ್ಟ್ 1 ತಿಂಗಳೇ ನಾನು ಪೂಜೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಮನೇಲಿ. ಸೊ ಆ ಮನೇಲಿ ಪೂಜೆ ಮಾಡದೇ ಇದ್ದಾಗ ನೆಗೆಟಿವ್ ಎನರ್ಜಿ ಅನ್ನೋದು ಸುಮಾರು ಆಚೆ ಈಚೆ ಹೋಗುತ್ತೆ. ಆಮೆ ಇತ್ತು, 11 ದಿನ ತೀರ್ಕೊಂಡು ಹೋಗಿದ್ದಕ್ಕೋಸ್ಕರ ಆಮೆ ಇತ್ತಲ್ವ, ಆವಾಗ ಇಡಲೇಬಾರ್ದು ದೀಪ. ಸೊ ಇಷ್ಟೆಲ್ಲ ಇದ್ದಾಗ ಕಂಟಿನ್ಯೂಸ್ ದೇವ್ರ ಮನೆ ನೋಡೋಕ್ಕಂತೂ ಆಗ್ತಿರ್ಲಿಲ್ಲ. ಆ ಹೂವೆಲ್ಲ ಒಣಗಿದ ದೇವ್ರ ಮನೆಗೆ ಹೋಗಲಿಕ್ಕೆ ಇಲ್ಲ, ದೇವ್ರ ಮನೆಯೆಲ್ಲ ಹೋಗಲಿಕ್ಕೆ ಇಲ್ಲ ಅಂದರೆ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಬೆಳ್ಳಿಗಳು ಏನಾಗುತ್ತೆ ಅಂದರೆ ನಮ್ಮ ಮನೇಲಿರೋದು ಪ್ರತಿಯೊಂದು ಬೆಳ್ಳಿ ಐಟಮೇ. ಸೊ ಬೆಳ್ಳಿ ಐಟಮ್ ಏನು ಗೊತ್ತಾ, 15 ದಿನಕ್ಕೊಂದ್ಸಲ ತೊಳಿಲಿಲ್ಲ ಅಂದರೆ ಆ ಮುಖವಾಡ ಎಲ್ಲ ನೋಡೋಕ್ಕೆ ಒಂಥರ ಆಗ್ಬಿಡುತ್ತೆ, ಕಪ್ಪಾಗಿ ಒಂಥರ ಕಳೆನೇ ಇರಲ್ಲ. ಸೊ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಎಲ್ಲದನ್ನು ಪ್ರತಿಯೊಂದು ದೇವ್ರ ಮನೆ ಮೇಲಿಂದನೂ ಅಷ್ಟೇ ಎಲ್ಲ ಹೊಗೆ, ಈಗ ಊದುಬತ್ತಿ ಎಲ್ಲ ಜಾಸ್ತಿ, ನಾನು ಲೋಬಾನ ಎಲ್ಲ ಹಾಕೋದು ಜಾಸ್ತಿ ಅಲ್ವಾ, ಸೊ ಅದು ಹೊಗೆ ಹೋಗಿ ಕೂತಿತ್ತು. ಸೊ ಏನೋ ಒಂಥರ ವಿಚಿತ್ರ ಕಾಣ್ತಾಯಿತ್ತು. ಸೊ ಎಲ್ಲದನ್ನು ಗೋಮಯ ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡಿ ಎಲ್ಲ ದೇವ್ರುಗಳಿಗೂ ಒಂಥರ ಎನರ್ಜಿ ಬರೋ ಹಾಗೆ ಒಂದು ಪೂಜೆ ಮಾಡಿ, ನನಗೂ ಒಂಥರ ಎನರ್ಜಿ ಕೊಡು ಅಂತೇಳಿ. ಈ ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ನಮ್ಮ ಕೈಕಾಲೇ ಓಡಲ್ಲ. ಸೊ ಆ ಥರ ಇರುತ್ತೆ. ಸೊ ಹಾಗಾಗಿ ವೀಡಿಯೋನೂ ಸರಿ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಂದು ರೊಟೀನ್ಗಳು ಶುರುವಾಗೋದೇ ಪೂಜೆಯಿಂದ, ಇಲ್ಲಾಂದರೆ ಅಡುಗೆ ಮನೆಯಿಂದ. ನಾನು ಸಾಧ್ಯವಾದಷ್ಟು ಅದೆರಡನ್ನೇ ತೋರಿಸ್ಲಿಕ್ಕೆ ಸಾಧ್ಯ. ಕೆಲವೊಬ್ಬರು ಅದನ್ನು ಹೇಳ್ತಾರೆ, ನಿಮಗೆ ಇದೆರಡು ಬಿಟ್ಟರೆ ಬೇರೆ ಪ್ರಪಂಚ ಇಲ್ವಾ ಅಂತ. ಸೊ ನನಗೆ ಇದೆರಡು ಬಿಟ್ಟರೆ ಪ್ರಪಂಚ ಇಲ್ಲ. ಇನ್ನು ಬಿಟ್ಟರೆ ನನ್ನ ಮಗಳು, ಇನ್ನೊಂದಿಷ್ಟು ಸ್ವಲ್ಪ ಶಾಪಿಂಗ್ಗಳು ಮಾಡ್ತೀನಿ. ಶಾಪಿಂಗಿಗೂ ಸುಮಾರು ಕಮೆಂಟ್ಗಳು ಬರುತ್ತೆ. ಹಾಗಾಗಿ ಈಗ ಶಾಪಿಂಗ್ ವಿಡಿಯೋ ಜಾಸ್ತಿ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತೀರಾ, ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ. ಏನು ಗುರು, ನಾನು ದುಡಿತೀನಿ, ನಾನು ಖರ್ಚು ಮಾಡ್ತೀನಿ, ನಿಮ್ಮ ಅಪ್ಪನೇನು ಖರ್ಚು ಮಾಡ್ತೀನಾ, ಅಥವಾ ಯಾರ್ದಾರು ತಲೆ ಮೇಲೆ ಹೊಡೆದು ನಾನು ಖರ್ಚು ಮಾಡ್ತೀನ, ಅಥವಾ ಯಾರಿಗಾದರೂ ಕೊಡೋದನ್ನು ನಾನು ಇಟ್ಕೊಂಡು ನಾನು ಖರ್ಚು ಮಾಡ್ತೀನ? ಇಲ್ಲ ಅಲ್ಲ, ನನ್ನ ದುಡ್ಡು ನಾನು ಖರ್ಚು ಮಾಡ್ತೀನಿ. ಅದನ್ನೆಲ್ಲ ಕೇಳೋ ಅಧಿಕಾರ ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ದುಡಿತೀನಿ, ಖರ್ಚು ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಯಾಕೆ ಬೇಕು ಅದನ್ನು ಹಾಕ್ತಾಯಿಲ್ಲ. ನಮ್ಮ ಮಮ್ಮಿ ಹೇಳಿದರು, ಸೊ ಕಣ್ಣಾಗತ್ತೆ ಅದನ್ನೆಲ್ಲ ಹಾಕ್ಬೇಡ, ಸುಮ್ಮನೆ ಯಾಕೆ ನೆಗೆಟಿವ್ ಆಗ್ತೀಯಾ ಅಂತೇಳಿ. ಸೊ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ನಾನು ಇನ್ಮೇಲೆ ಉರ್ಸೋರಿಗೆ ಉರ್ಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಮ್ಮನವ್ರಿಗಂತೂ ಮಂಗಳಾರತಿ ಮಾಡಿದೆ, ಪಂಚಾರತಿ ಮಾಡಿದೆ, ಸುಮಾರು ಹೇಳಿದ್ನಲ್ಲ. ಸೊ ಶಕ್ತಿಗಳು ಈ ಥರ ಎಲ್ಲ ಆದಾಗ ನಮಗೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇರುತ್ತೆ. ಒಂದು ಕಡೆಯಿಂದ ಪೂಜೆಗಳು ಮಾಡ್ತಾ ಹೋಗಬೇಕು. ನನಗಂತೂ ಈ ದೇವ್ರ ಮನೇನ ಈ ಥರ ಅಲಂಕಾರ ಮಾಡಿದಾಗ ಎಷ್ಟು ಸಲ ನೋಡ್ತೀನಿ ಅಂತಲೇ ಇಲ್ಲ, ಸಮಾಧಾನನೇ ಆಗಲ್ಲ, ಒಂಥರ ತೃಪ್ತಿ ಆಗುತ್ತೆ. ಹಾಗೆ ಸಂಜೆ ಒಂದು ಕೆಂಪಾರತಿ ಮಾಡ್ಕೊಬಿಡ್ತೀನಿ. ಯಾಕಂದರೆ ಕೆಲವೊಂದು ಪೋಸ್ಟ್ ಸಹ ಹಾಕಿರ್ತೀನಿ ನಾನು. ಸೊ ತುಂಬ ಖುಷಿಯಾಗಿ ಇದ್ರ ಪೋಸ್ಟ್ ಸಹ ನಾನು ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ದೀನಿ. ಸೊ ಖುಷಿ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ, ನೀವು ರೀಲ್ಸ್ ಮಾಡೋಕ್ಕೆ ಪೂಜೆ ಮಾಡ್ತೀರಾ ಅಂತ. ಇಲ್ಲ, ವಿಡಿಯೋ ಕಂಟೆಂಟರ್ ಅಂದರೆ ಅದನ್ನು ಶೂಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಸೊ ಇದಿಷ್ಟು ನನ್ನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.